ಅಮ್ಮ ಚೆನ್ನಮ್ಮನವರು ಪ್ರಧಾನಿಗಳ ಧರ್ಮಪತ್ನಿಯವರು ಇವತ್ತು ನಮ್ಮೊಂದಿಗೆ ಇಲ್ಲ. ಏನು ಹೇಳಬೇಕು ಅವ್ರ ಬಗ್ಗೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದ್ದು, ಪ್ರಧಾನಿಗಳನ್ನ ನಾವು ಭೇಟಿಯಾದಕ್ಕೆ ಹೋದಾಗ ಆಗಿನ ಕಾಲದಲ್ಲಿ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದಿರ್ತಕ್ಕಂಥ ಲಲಿತಾ ಸಹಸ್ರನಾಮ ಬಹುಶಃ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಸುಂದರವಾಗಿ ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಚೆನ್ನಮ್ಮ ಅವರು, ಚೆನ್ನಾಂಬಿಕಾ, ಒಳನರಸೀಪುರದಲ್ಲ ಥಿಯೇಟ್ರು, ಚೆನ್ನಾಂಬಿಕಾ ಫಿಲಿಮ್ಸು, ಇಷ್ಟು ಸಂಸ್ಥೆ, ಎಷ್ಟು ದೊಡ್ಡ ಒಂದು ವಿಷಯ. ಇಂಥ ಒಂದು ಕುಟುಂಬನ ಕರ್ನಾಟಕಕ್ಕೆ ಕೊಟ್ಟವರು ಶ್ರೇಷ್ಠ ತಾಯಿಯವರು, ಶ್ರೇಷ್ಠ ತಾಯಿ. ಗೌಡ್ರ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ. ಈ ದಿನ ನನಗೇನು ನೋವಾಗ್ತಾ ಇದೆ ಅಂತಂತ ಹೇಳಿದ್ರೆ, ಇಷ್ಟು ಅನ್ಯೋನ್ಯವಾಗಿದ್ದಿರುವಂಥ ಜೋಡಿಗೆ ದೇವರ ದೃಷ್ಟಿ ಭಾರಿ ಕಷ್ಟ, ತುಂಬ ನೋವಾಗತ್ತೆ ಮನಸ್ಸಿಗೆ. ಗೌಡ್ರ ಜೊತೆಯಲ್ಲಿ ತನ್ನ ಬೆನ್ನ ಹಿಂದೆ ಕೈ ಹಾಕೊಂಡು ನೋಡಿರೋ ನೋಟ, ಪ್ರೀತಿ. ಗೌಡ್ರು ಹೇಗೆ ಇನ್ನೂ ತಡ್ಕೋತಾರೆ. ನನ್ನ ತಾಯಿಯವ್ರ ಹತ್ರ ಅವ್ರು ಮಾತಾಡಿದಾಗಲೂ ಕೂಡ, ಅಮ್ಮ ಚೆನ್ನಾಗಿದೆಯಮ್ಮ, ನಿನ್ನ ಸಿನಿಮಾಗಳನ್ನ ನೋಡ್ತಾ ಇದ್ದೀನಮ್ಮ, ನಾನು ಮಾತಾಡ್ತಾರೆ, ಸಿನಿಮಾಗಳು ಬರಲ್ಲಮ್ಮ. ಈ ಭಾವನೆಯಲ್ಲೇ ಮಾಡಿರುವಂಥವ್ರು ಅವರೆಲ್ಲ, ನನ್ನ ತಾಯಿಯವ್ರ ಕಾಲದವರು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಗೌಡ್ರಿಗೆ ಅವರ ಶ್ರೀಮತಿಯವರ ಅಗಲಿಕೆ ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಅವರ ಆರೋಗ್ಯಕ್ಕೆ ಯಾವ ಒಂದು ಹಾನಿ ಆಗದಿರೇ ಇರಲಿ. ಯಾಕಂದರೆ ಕರ್ನಾಟಕಕ್ಕೆ ಅವರು ತುಂಬಾ ಬೇಕು. ಈ ಪರಿಸ್ಥಿತಿಲಿ ಗೌಡರು ಹೇಗೇ ಇರಲಿ, ಅವರು ಕರ್ನಾಟಕಕ್ಕೆ ಬೇಕು. ಮುಖ್ಯವಾದ ವ್ಯಕ್ತಿ. ಅವರ ಮಾತುಗಳಿಂದ ಈ ಬದಲಾವಣೆಗಳು ಒಂದು ಏನಾಗಬೇಕು ರಾಜಕಾರಣದಲ್ಲಿ ಅನ್ನುವಂಥ ಇನ್ನೂವರೆಗೂ ಅವರು ಸಕ್ರಿಯವಾಗಿ ಅವರು ತನ್ನನ್ನು ತೊಡಗಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ರೀ ಅದು. ಖಂಡಿತ ಅವರಿಗೆ ಆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ಇಡೀ ಕುಟುಂಬದ ವರ್ಗದವ್ರಿಗೆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ನಿಜವಾಗ್ಲೂ ಅಮ್ಮವ್ರಿಗೆ, ಅಮ್ಮವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಸ್ಕಾರ.